ಇವತ್ತು ಒಂದು ಟೀ ಅಂಗಡಿಗೆ ಕರ್ಕ ಹೋಗಿದ್ರು ನನಗೆ. ಚಿನ್ನಸಂದ್ರದ ಗ್ರಾಮದಲ್ಲಿರ್ತಕ್ಕಂಥ HNS ಅಂತಕ್ಕಂಥ ಟೀ ಸ್ಟಾಲು ಮುಸಲ್ಮಾನ ಸಮುದಾಯದ ಬಾಬುಲಾಲ್ ಅಂತಕ್ಕಂಥ ಮಾಲೀಕರು ಅಂತಕ್ಕಂಥದ್ದನ್ನ ಈಗ ತಾನೇ ಮತ್ತೆ ನಮ್ಮ ಮುಖಂಡರುಗಳು ಹೇಳ್ತಾ ಇದ್ದಾರೆ. ಕೃಷ್ಣಾರೆಡ್ಡಿ ಅಣ್ಣ ಅವ್ರು ಹೇಳ್ತಾ ಇದ್ರು, ಆ ಟೀ ಸ್ಟಾಲು ವಿಶೇಷವಾಗಿ ಜನತಾದಳ ಕಾರ್ಯಕರ್ತರಿಗೆ ವಿಶೇಷವಾಗಿ ಇಟ್ಟಿರ್ತಕ್ಕಂಥ ಒಂದು ಟೀ ಸ್ಟಾಲ್ ಅದು. ಅಲ್ಲಿ ಟೀಯನ್ನು ಕೂಡ ನಾವೆಲ್ಲರೂ ಕೂಡ ಸೌದ್ವಿ. ಭಾಳ ಅದ್ಭುತವಾಗಿ ಟೀಯನ್ನು ಮಾಡಿದರು ಮುಸಲ್ಮಾನ್ ಸಮುದಾಯದ ಬಾಬುಲಾಲ್ ಅವರು. ಅಲ್ಲಿಂದ 1 ಕಿಲೋಮೀಟ್ರಿಗೂ ಹೆಚ್ಚು ಪಾದಯಾತ್ರೆ ಮೂಲಕ ನಿಮ್ಮೆಲ್ಲರ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಕ್ಕಂಥ ಒಂದು ಸೌಭಾಗ್ಯ ಇವತ್ತು ನಂದಾಗಿದೆಯಣ್ಣ. ಇವತ್ತಿನ ಈ ಒಂದು ಕಾರ್ಯಕ್ರಮ ತೆಳಗುವಾರಕ್ಕೆ ಮತ್ತು ಕೈವಾರಕ್ಕೆ ಹೋಗ್ತಾ ಇದ್ದಂಗೆ ಒಂದು ರೀತಿ ಹಳೆಯ ನನ್ನ ಬಾಲ್ಯದ ನೆನಪುಗಳು ಮತ್ತೆ ನನ್ನ ಜೀವನದಲ್ಲಿ ಕಣ್ಣೆದುರುಗಡೆ ಬಂದು ಹೋದಂಗಾಯಿತು. ಏಕೆಂದರೆ ನಾನು ತೆಳಗುವಾರಕ್ಕೆ ಲೆಕ್ಕವಿಲ್ದಿರಸಲ್ಲಿ ಬಂದಿದ್ದೀನಿ. ಡಾಕ್ಟರ್ ಸೀತಾರಾಮ್ ಅವರು ನಮ್ಮ ತಾತ ಇವತ್ತು ಅವ್ರು ನಮ್ಮ ಮುಂದೆ ಇಲ್ಲ. ಭಾಳ ಸರ್ವಿಸ್ ಮಾಡಿದ್ದಾರೆ. ತೆಳಗುವಾರದಲ್ಲಿ, ಚನ್ನಪಟ್ಟಣದಲ್ಲಿ ಮತ್ತು ಸಂಜಯ್ ಗಾಂಧಿಲಿ ರಿಟೈರ್ ಆಗಿ JP ನಗರದಲ್ಲಿ ಅವ್ರ ಮನೆಯಲ್ಲೇ ಅವರು ಬಂದೋದಂಥ ಪೇಷಂಟ್ಗಳಿಗೆಲ್ಲ, ಅದರಲ್ಲೂ ಹಳ್ಳಿಗಳಿಂದ ಬಂದರೆ ನೀವು ಇಲ್ಲೆಲ್ಲ ತೆಲುಗು ಜಾಸ್ತಿ ಮಾತಾಡೋದು. రాపా భోజనం చేశారా, ఎక్కడి నుంచి వచ్చారమ్మా, నాకు తెలుసు నీకు డబ్బులు లేదు, నేను డబ్బుల్ని తీసుకోలేదు నీ దగ్గర, మీకు ఫ్రీగా ట్రీట్మెంట్ ఇచ్చి అక్కడ రెప్పన వస్తారు డాక్టర్స్కి, కొత్త మెడిసిన్ తీసుకొని వస్తారు. ఆ మెడిసిన్ ఫ్రీగా ఇచ్చేసి ఎవరైనా వస్తే ಹಳ್ಳಿಗಳಿಂದ ಬಂದಾಗ, ಯಾಕೆಂದರೆ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಊಟ ಹಾಕಿ ಕಳಿಸೋರು. ಅದು ಡಾಕ್ಟರ್ ಸೀತಾರಾಮ್ ಅವರು. ಬಹುಶಃ ನನ್ನ ಮೇಲೆ ಭಾಳ ಪ್ರೀತಿ ಇಟ್ಕೊಂಡಿದ್ರು. ನಾನು ಮೊದಲೇ ಮೊಮ್ಮಗ ನಮ್ಮ ತಾಯಿ ಕಡೆ. ಹಂಗಾಗಿ ನಾನು ನಾಟಿ ಕೋಳಿ ಸಾಕೋರು ತೆಳಗುವಾರದಲ್ಲಿ. ಡಾಕ್ಟ್ರು ಸೀತಾರಾಮ್ ಅವ್ರದ್ದು ಫಿಯಟ್ ಗಾಡಿ ಇತ್ತು. ನನಗೆ ನಾಟಿ ಕೋಳಿ ಸಾಕಬೇಕು ಅಂತ ಭಾಳ ಖಯಾಲಿ. ನಾನು ನಾಟಿ ಕೋಳಿ ಗಾಡೀಲಿ ಚಿಕ್ಕ ಮರಿಗಳನ್ನ ತುಂಬಿಸ್ಕೊ ಹೋಗೋದು. ಇವೆಲ್ಲ ನನ್ನ ನೆನಪುಗಳು. ಯಾಕೆಂದರೆ ನಾವು ಎಲ್ಲ ಕಡೆ ಇದು ಮಾತಾಡೋಕ್ಕಾಗೋದಿಲ್ಲ. ನೀವೆಲ್ಲ ನಮ್ಮ ಕುಟುಂಬದವ್ರು ಇದ್ದಂಗೆ ಆಗಾಗ ಹಂಚ್ಕೊತಾ ಇದ್ದೀನಿ ಅಷ್ಟೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.